ಇವತ್ತು ನಾವು ನೋಡೋಣ ಬನ್ನಿ ವೆಜಿಟೇಬಲ್ ಉತ್ತಪ್ಪ. ಆ ಕಡೆ ಒಬ್ಬಟ್ಟು ಕೂಡ ಹೇಳ್ತಾರೆ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ, 1 ಕಪ್ಪು, 1.5 ಕಪ್ ಹಾಕ್ಕೊಳ್ತೇನೆ. ಸುಮಾರು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸ್ಗೆ ಸೊಪ್ಪು ಹೇಳ್ತಾರೆ, ಅದನ್ನು ಹಾಕ್ಕೊಳ್ಳಿ. ಸೊಪ್ಪು ಕೂಡ ಹೇಳ್ತಾರೆ ಇದಕ್ಕೆ. ನಂತರ ಟೊಮೆಟೊ, ಕಾಕಡಿ, ನಂತರ ಗಾಜರ್. ಯಾರಿಗೆ ವೆಜಿಟೇಬಲ್ ಇಷ್ಟ ಇಲ್ಲ ಅವ್ರು ಹಾಕ್ಕೊಳ್ಬೇಡಿ. ಖಾಲಿ ಕಾಂದ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಇಷ್ಟ ಹಾಕ್ಕೊಂಡು ಮಾಡ್ಕೊಳ್ಳಿ. ಓಕೆ, ಕಾಯಿ ತುರಿ ಸ್ವಲ್ಪ ಹೆಚ್ಚು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ನನಗೆ ಸಿಹಿ ಬೇಕು, ಸಕ್ಕರೆ ಹಾಕ್ಕೊಳ್ತೇನೆ ಮತ್ತು ಉಪ್ಪು ಹಾಕ್ಕೊಳ್ಳಿ. ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿ ತರ್ತದೆ. ಹಾಕ್ಕೊಂಡ್ರೂ ಅಡ್ಡಿಲ್ಲ. ಯಾವಾಗ ಉತ್ತಪ್ಪದಲ್ಲಿ ಸ್ವಲ್ಪ ದಹಿ ಹಾಕಿದ್ರೆ ಯಾಕೆ ಒಡೆಯುವುದಿಲ್ಲ. ಉಳ್ಳಾಗಡ್ಡೆ ಹಾಕಲಿಕ್ಕೆ ಮರ್ತೇ ಬಿಟ್ಟೆ, ಅದಕ್ಕಾಗಿ ಉಳ್ಳಾಗಡ್ಡೆಯನ್ನು ಹಾಕ್ತೇನೆ. ಬಾಳೆ ಎಲೆ ಇಲ್ಲಾದರೆ ಹೀಗೆ ಕೂಡ ಮಾಡ್ಕೊಳ್ಬೋದು, ಖಾಲಿ ತವಾದ ಮೇಲೆ ಕೂಡ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕಿದ್ರಿಂದ ಮತ್ತು ವೆಜಿಟೇಬಲ್ ಹಾಕಿದ್ರಿಂದ ತುಂಬ ಪೌಷ್ಟಿಕ ರೆಸಿಪಿ ಆಗಿದೆ. ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ಮೆದು. ರವೆ ಹಾಕಿದ್ರೆ ಸ್ವಲ್ಪ ಇದು ಆಗ್ತದೆ, ಆದರೆ ಇದು ಅಕ್ಕಿ ಹಿಟ್ಟು ಹಾಕಿದ್ರಿಂದ ತುಂಬಾ ಮೆದುವಾಗಿದೆ. ಮತ್ತು ಕಾಂದ ಬಿಂದ ಹಾಕಿ ಮಾಡಿದ್ರಿಂದ ಲಸೂಣ ಜೊತೆ ಚಟ್ನಿ ಜೊತೆಗೆ ತಿನ್ಲಿಕ್ಕೆ ತಗೊಳ್ಳಿ. ಹೀಗೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ. ಇವತ್ತು ನಾವು ನೋಡೋಣ ಬನ್ನಿ ವೆಜಿಟೇಬಲ್ ಉತ್ತಪ್ಪ. ಆ ಕಡೆ ಒಬ್ಬಟ್ಟು ಕೂಡ ಹೇಳ್ತಾರೆ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ, 1 ಕಪ್ಪು, 1.5 ಕಪ್ ಹಾಕ್ಕೊಳ್ತೇನೆ. ಸುಮಾರು ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸ್ಗೆ ಸೊಪ್ಪು ಹೇಳ್ತಾರೆ, ಅದನ್ನು ಹಾಕ್ಕೊಳ್ಳಿ. ಸೊಪ್ಪು ಕೂಡ ಹೇಳ್ತಾರೆ ಇದಕ್ಕೆ. ನಂತರ ಟೊಮೆಟೊ, ಕಾಕಡಿ, ನಂತರ ಗಾಜರ್. ಯಾರಿಗೆ ಬಾಳೆ ಎಲೆ ಇಲ್ಲಾದರೆ ಹೀಗೆ ಕೂಡ ಮಾಡ್ಕೊಳ್ಬೋದು, ಖಾಲಿ ತವಾದ ಮೇಲೆ ಕೂಡ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕಿದ್ರಿಂದ ಮತ್ತು ವೆಜಿಟೇಬಲ್ ಹಾಕಿದ್ರಿಂದ ತುಂಬ ಪೌಷ್ಟಿಕ ರೆಸಿಪಿ ಆಗಿದೆ. ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ಮೆದು. ರವೆ ಹಾಕಿದ್ರೆ ಸ್ವಲ್ಪ ಇದು ಆಗ್ತದೆ, ಆದರೆ ಇದು ಅಕ್ಕಿ ಹಿಟ್ಟು ಹಾಕಿದ್ರಿಂದ ತುಂಬಾ ಮೆದುವಾಗಿದೆ. ಮತ್ತು ಕಾಂದ ಬಿಂದ ಹಾಕಿ ಮಾಡಿದ್ರಿಂದ ಲಸೂಣ ಜೊತೆ ಚಟ್ನಿ ಜೊತೆಗೆ ತಿನ್ಲಿಕ್ಕೆ ತಗೊಳ್ಳಿ. ಹೀಗೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.